ನಮಸ್ಕಾರ ವೀಕ್ಷಕರೇ. ಪಾರಂಪರಿಕ ವೈದ್ಯ ಲೋಕ. ನನ್ನ ಹೆಸರು ವೆಂಕಟೇಶ್ ಶಾಸ್ತ್ರಿ ಅಂತ. ನಮ್ಮ ತಾತವ್ರ ಹೆಸರು ಸಂಜೀವಯ್ಯ ಅಂತ ಹೇಳ್ಬಿಟ್ಟು ಅವರು ಸಂಜೀವಿ ಅಯ್ಯ ಅನ್ನುವಂಥ ಹೆಸರು ನಮ್ಮ ಹೆಸರು ಇವತ್ತು ನಾವು ಬಿಟ್ಟಿರುವಂಥ ಹೆಸರು ಅವ್ರದ್ದೇ. ಸಂಜೀವಿನಿ ಹಾಸ್ಪಿಟ್ಲು, ಶ್ರೀ ಗುರುಕೃಪಾ ಸಂಜೀವಿನಿ ಅಂತ. ಅವರಪ್ಪ ವೈದ್ಯರು ಗಿಡಮೂಲಿಕೆಗಳ ಬಗ್ಗೆ ಸಾಕಷ್ಟು ಅರೆದು ಕುಡಿದಿರ್ತಕ್ಕಂಥ ವೈದ್ಯರು. ಇವತ್ತು ಅವರು ಮಾಡಿರ್ತಕ್ಕಂಥ ಒಂದು ಪ್ರತಿಮೆನ ಇವತ್ತು ನಾನು ಮಾಡ್ತಾ ಇದ್ದೀನಿ. ನಾನು ಸುಮಾರು ಇವಾಗ 40 ವರ್ಷಗಳಿಂದ ವೈದ್ಯನ ಹಾಗೇನೆ ನಾನು ಮುಂದೂಡಿಸ್ಕೊಂಡು ಬಂದಿದ್ದೀನಿ. ಇವತ್ತು ನಾನು ಕೊಟ್ಟಿರ್ತಕ್ಕಂಥ ವೈದ್ಯ ಸಾಕಷ್ಟು ಜನಗಳಿಗೆ ಗುಣವಾಗಿದೆ. ಅವರು ಬರೆದು ಮಡಗಿರ್ತಕ್ಕಂಥದ್ದು ಈ ವಾಲೆಗರಿ ಗ್ರಂಥ. ಈ ಗ್ರಂಥದಲ್ಲಿ ಇವತ್ತು ಇದು ಗ್ರಂಥ ಬಂದು 400 ವರ್ಷದ ಗ್ರಂಥ. ಈ ಗ್ರಂಥದಲ್ಲಿರ್ತಕ್ಕಂಥ ಈ ವಾಲೆಗರಿ ಗ್ರಂಥ ಇರ್ತಕ್ಕಂಥ ವೈದ್ಯನ ನಾನು ಬಳಸ್ತಾ ಇದ್ದೀನಿ. ಪ್ರತಿಯೊಂದು ಗಿಡಮೂಲಿಕೆಗಳ ಹೆಸರುಗಳು ನನಗೆ ಗೊತ್ತು. ಇವತ್ತು ಪ್ರಪಂಚದಲ್ಲಿ ಎಷ್ಟು ಗಿಡಗಳಿದ್ದಾವೆ, ಎಷ್ಟು ಮರಗಳಿದ್ದಾವೆ, ಯಾವ ಮರ ಎಷ್ಟು ರೋಗಗಳಿಗೆ ಬರ್ಬೋದು, ಯಾವ ಗಿಡ ಎಷ್ಟು ರೋಗಗಳು ಬರ್ಬೋದು, ಯಾರ್ಯಾರಿಗೆ ಎಷ್ಟೆಷ್ಟು ಅನುಭವ ಇದೆಯೋ ಆ ಅನುಭವದ ಕೆಲಸ ಆ ಗಿಡಮೂಲಿಕೆಗಳು ಕಡ್ಡಾಯವಾಗಿಯೂ ಮಾಡುತ್ತೆ. ಆದರೆ ಆ ಅನುಭವ ಬೇಕು. ಅನುಭವದಿಂದ ಮಾಡಿದ್ರೆ ನೋಡಿ, ಹುಲ್ಲಿದೆ, ಗರಿಕೆ, ಇದು ಗಣೇಶನಿಗೆ ಪತ್ರೆ ಅಲ್ಲ, ಎಲ್ಲ ರೋಗಗಳೂ ನಾಶ ಮಾಡ್ತಕ್ಕಂಥ ಶಕ್ತಿ ಈ ಗರಿಕೆಯಾಗಿದೆ. ಈ ಗರಿಕೆನ ಒಂದು ಬೆಳ್ಳಕಾತ್ರ ಗರಿಕೆನ ತಗೊಂಡು ತುಂಡಾಗಿ ಕತ್ತರಿಸಿ ನೀವು ಇದನ್ನು ನೀವು ಒಂದು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ, 1 ಗ್ಲಾಸ್ ನೀರು ಹಾಕಿ ರುಬ್ಬಿ ಆ ನೀರನ್ನು ನೀವು ತಗೊಂಡು ನೋಡ್ರಿ, ಬರೀ 1 ವಾರ ತಗೊಂಡು ನೋಡ್ರಿ, ನಿಮ್ಮ ಆರೋಗ್ಯದ ಯಾವ ಮಟ್ಟಕ್ಕೆ ಈ ಗರಿಕೆ ತಗೊಂಡೋಗುತ್ತೆ ಅಂತ. ಅಂಥ ವೈದ್ಯ ಪ್ರತಿಯೊಂದು ಮೂಲಿಕೆಯಲ್ಲೂ ಸಹನೂ ಇದೆ, ಇಲ್ಲ ಅಂತಕ್ಕಂಥದ್ದೇನೂ ಇಲ್ಲ. ಪ್ರತಿಯೊಂದು ಹಣ್ಣಲ್ಲಿ ಇವತ್ತು ಹಣ್ಣು, ಕಾಯಿ, ತರಕಾರಿ ಎಲ್ಲನೂ ಔಷಧಿಗಳಾಕಿ ಇವತ್ತು ರೋಗಗಳನ್ನ ಆರಂಭ ಮಾಡಿಸಿದ್ದಾರೆ. ರೋಗಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಶುಗರು, ಯಾವ ಕಾಲದಲ್ಲಿ ಶುಗರ್ ಇರಲಿಲ್ಲ. ನಮ್ಮ ತಾತ ಮತ್ತು ಶುಗರ್ ಅಂತಕ್ಕಂಥ ಎಲ್ಲೋ ಅಪರೂಪಕ್ಕೆ ಸಕ್ಕರೆ ಕಾಯಿಲೆ ಅಂತಾರೆ, ಶುಗರ್ ಅಂತಾರೆ. ಆವತ್ತು ಈ ಶುಗರು ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಇರಲಿಲ್ಲ, ಮಧುಮೇಹ ಇರಲಿಲ್ಲ. ಇವತ್ತು 80% ಶುಗರ್ ಬಂದಿದೆ ಅಂದರೆ ಅಲ್ಲಿ ಯೋಚನೆ ಮಾಡಿ ನೋಡ್ರಿ. ನೀವೇನು ಮಾಡ್ತೀರಾ? ಏನಾದರೂ ಸ್ವಲ್ಪ ನೋವು ಬಂದಿದ ತಕ್ಷಣ ಮೆಡಿಕಲ್ಗೆ ಹೋಗ್ಬಿಟ್ಟು 2 ಮಾತ್ರೆ ತೊಗೊಬನ್ರಿ ಅಂತೀರಾ. ಆ ಮೆಡಿಕಲ್ಗೆ ಹೋಗಿ ಮಾತ್ರೆ ಪೇಯ್ನ್ ಕಿಲ್ಲರ್ ತೊಗೊಂಡ್ಬರ್ತಾರೆ, ಹಾಕ್ಕೊಂಡ ತಕ್ಷಣ ನಿಮ್ಗೆ ಏನೋ ಸ್ವಲ್ಪ ರಿಲೀಫ್ ಕಾಣಿಸುತ್ತೆ. ತಿರ್ಗಿ ಮತ್ತಿನ್ನು 2-3 ಸಲ ಅದೇ ವ್ಯಾಧಿ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡ್ತೀರಾ? ಈಗೇನು ನೀವು ತಗೊಂಡು ಹೋಗ್ತಾ ಇದ್ರಿ ನೀವು ಅಲೋಪತಿಗಳ ಮೆಡಿಸಿನ್ಗಳನ್ನ, ನಿಮ್ಮ ರೋಗ ಹಾಳಾಗಲ್ಲ, ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗ್ತವೆ. ಇವತ್ತು ಕಾಲು ಕತ್ತರಿಸ್ತಾ ಇದ್ದಾರೆ, ಕೈ ಕತ್ತರಿಸ್ತಾ ಇದ್ದಾರೆ. ಇಂಥವೆಲ್ಲರೂ ನೀವು ಇವತ್ತು ಸಾಕಷ್ಟು ನೀವು ಎಲ್ಲ ನೋಡ್ತಾ ಇರ್ತಕ್ಕಂಥ ವಿಷಯನ, ಇದೇನು ಹೊಸದೇನು ಅಲ್ಲ, ನೀವೆಲ್ಲ ನೋಡ್ತಾ ಇದ್ದೀರಾ. ಸಕ್ಕರೆ ಕಾಯಿಲೆ ಇವತ್ತು 80% ಇದೆ. ಥೈರಾಯ್ಡು ಅಂದರೆ ದೊಡ್ಡ ಕಾಯಿಲೆ ಅಲ್ಲ, ಅದು ಬರೀ ಗಂಟ್ಲ ಗ್ರಂಥಿ ಅಷ್ಟೇ. ಅದು ಗಂಟ್ಲಿಗೆ ಬಂದಿರತಕ್ಕಂಥ ಕ್ಯಾಪು, ಅದನ್ನು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದನ್ನು ಆಯುರ್ವೇದದಲ್ಲೇ ಕರಗಿಸ್ಕೋಬೋದು. ಅದು ಆಯುರ್ವೇದದಲ್ಲಿ ಬಂದರೆ ಮಾತ್ರ ಸಾಧ್ಯ. ಪಿತ್ತಕೋಶದಲ್ಲಿ ಕಲ್ಲಿರುತ್ತೆ, ಅದನ್ನೂ ಆಪರೇಷನ್ ಮಾಡ್ತಾರೆ. ಅದು ಇಲ್ಲಿ ಇದು ಒಕ್ಕಳ ಹತ್ರ ಬಂದಿರುತ್ತೆ, ಅದನ್ನೇನು ಮಾಡ್ತಾರೆ? ದೊಡ್ಡದಾಗಿ ಎದುರಿಸ್ತಾರೆ. ಅದು ಒಡೆದೋಗುತ್ತೆ, ಕಳ್ಳು ಒಡೆದೋಗುತ್ತೆ. ಆಪರೇಷನ್ ಮಾಡಲೇಬೇಕು ಅಂತಕ್ಕಂಥದ್ದನ್ನು ಇವತ್ತು ಅಲೋಪತಿಯವರು ಎಲ್ಲರೂ ಎದುರಿಸಿ ಆಯುರ್ವೇದನ ಮೂಲೆಗೆ ತಳ್ಳೋ ರೀತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ವೀಕ್ಷಕರೇ, ಆಯುರ್ವೇದ ಅಂತಕ್ಕಂಥ ಪ್ರತಿಯೊಂದು, ಯಾಕಂದ್ರೆ ನಾವು ಇವತ್ತಿರೋದೆಲ್ಲ ಪರಿಸರದಲ್ಲೇ. ಆ ಪರಿಸರ ನಾವು ಹೇಗೆ ಉಲ್ಲಂಘನೆ ಮಾಡಬೇಕು? ಆ ಪರಿಸರನ ಸವಿದು ನೋಡಿ, ಸವಿದ್ರೆ ಮಾತ್ರ, ಅದ್ರ ಹಿಂದೆ ಬಿದ್ದರೆ ಮಾತ್ರ ನಮಗೆ ಗೊತ್ತಾಗೋದು. ಏನೂ ನಾವು ಅದು ಹಿಂದೆ ಬಿದ್ದಿಲ್ಲ ಅಂದರೆ ಅದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಾಗೋದಿಲ್ಲ. ಪ್ರತಿಯೊಂದು ಶುಗರು, BP, ಥೈರಾಯ್ಡು, ಅಥವಾ ಕಿಡ್ನಿ ಸ್ಟೋನು, ಗ್ಯಾಡ್ಬಾರ್ಡು ಅಂದರೆ ಪಿತ್ತಕೋಶದಲ್ಲಿ ಕಲ್ಲು, ಗಂಟ್ಲು ಕ್ಯಾಪು, ಇವೆಲ್ಲನೂ ಸುಲಭದಲ್ಲೇ ಹೋಗ್ತಕ್ಕಂಥ ರೋಗಗಳು. ಇಂಥ ರೋಗಗಳಿಗೆ ನಾವು ಹೋಗಿ ಯಾಕೆ ಅಲೋಪತಿಲಿ ಆಹುತಿ ಆಗಬೇಕು? ಬಳಸಿ ಆವತ್ತಿನ ದಿನ ಆಯುರ್ವೇದ ತಿನ್ನಬೇಕಾದ್ರೆ ಕಹಿಗಳು ಸ್ವಲ್ಪ ಕಹಿ ಬರ್ತಾ ಇತ್ತು.
ಕೈ ಹೆಂಗಪ್ಪ ನಾನು ತಿನ್ನೋದು ಅನ್ನೋದು ಇವತ್ತಿನ ಜನ ಅಂತ ಇದ್ರು. ಇವಾಗ ಅದಕ್ಕೆ ಒಂದು ಬೇರೆ ಅವಕಾಶ ಇದೆ. ಆ ಕವಿನ ನಾವು ಪೌಡ್ರ್ ಹಾಕೊಂಡು ಕೈ ತಿನ್ನೋದಕ್ಕೆ ಕಸರಿ ಆಗ್ತಾ ಇತ್ತು. ಇವತ್ತು ಅದನ್ನು ಬೇರೆ ರೀತಿಯಿಂದ ವೈದ್ಯರು ಮಾಡಿದ್ದಾರೆ. ತಿನ್ನೋಕ್ಕೂ ರುಚಿಯಾಗಿರಬೇಕು, ಕಾಯಿಲೆನೂ ವಾಸಿ ಆಗಬೇಕು. ಇಂಥ ಒಂದು ಅವಕಾಶ ಆಯುರ್ವೇದದಲ್ಲಿದೆ. ಆಯುರ್ವೇದನ ಬಳಸಿ, ಆರೋಗ್ಯನ ಗಳಿಸಿ. ದಯವಿಟ್ಟು ಆಯುರ್ವೇದನ ಬಳಸಿ. ನಮಸ್ಕಾರ.